ನಾವು ಹೋಗ್ತಾ ಇದೀವಿ ನಾಟಿಂಗ್ಹ್ಯಾಮ್ಗೆ. ನಮ್ಗೆ ಹೋಗಿರ್ಲಿಲ್ಲ ಇಲ್ಲಿಗೆ ಬಂದಾಗಿಂದ. ಡೋಂಟ್ ಟಾಕ್ ಲೈಕ್ ರಾಸ್ಕಲ್. ಅಣ್ಣ ನಮ್ಮನ್ನು ಹೊಡಿಬೇಡಿ ಅಣ್ಣ, ಬಿಟ್ಬಿಡಿ ಅಣ್ಣ. ನಾವು ಬಾಯಿ ಮುಚ್ಕೊಂಡಿದೀವಿ, ನಮ್ಮನ್ನ ಕೆಣಗಬೇಡಿ. ಟ್ರಾಂಪ್ ಬಂತು ನೋಡಿ ಗೈಸ್. ನಾನು ಬಡವ, ನೊಂದಿದ್ದೇನೆ, ದುಡ್ಡಿಲ್ಲ ನನ್ನ ಹತ್ರ. ನಿಮ್ಮ ಆಶೀರ್ವಾದದಲ್ಲಿ ನನಗಿರೋದು. ಇನ್ಫಾರ್ಮೇಶನ್ ಏನಾದ್ರು ಕೊಡ್ಬೇಕು ಅಂತಂದ್ರೆ, ಈ ಒಂದು ರಾಬಿನ್ ಹುಡ್ ಏನಕ್ಕೆ ಫೇಮಸ್, ಯಾಕೆ ಸ್ಟ್ಯಾಚು ಮಾಡಿದ್ದಾರೆ ಅಂತಂದ್ರೆ, ಈಗ ಏನ್ ಗೊತ್ತಾ ಮ್ಯಾಟ್ರು, ಕಾರ್ಡ್ಸ್ ಆಡ್ತಾ ಇದೀವಿ, ಸಕ್ಕವಾಗಿ ಮಜಾ ಬರ್ತಾರೆ. ಮುದ್ದು ಮುದ್ದಾಗಿ ಮಾತಾಡುವಾಗ ನಿನ್ನ ಚಂದ ಇನ್ನು ಚಂದ. ಹೇ ಗೈಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೋತೀನಿ. ನಾನಂತೂ ಸೂಪರ್ ಆಗಿದ್ದೀನಿ. ಇವತ್ತು ಏನು ವಿಶೇಷ ಅಂದರೆ, ನಾನು ಮತ್ತು ನನ್ನ ಹಸ್ಬೆಂಡ್ ಮತ್ತು ಅವ್ರ ಫ್ರೆಂಡ್ಸ್ನ ನಾವು ಹೋಗ್ತಾ ಇದ್ದೀವಿ ನಾಟಿಂಗ್ಹ್ಯಾಮ್ಗೆ. ಎಸ್, ನಾವಿವತ್ತು ನಾಟಿಂಗ್ಹ್ಯಾಮ್ ಹೋಗ್ತಾ ಇದ್ದೀವಿ. ಏನಿಲ್ಲ, ಹಾಗೆ ಸುಮ್ಮನೆ ವೀಕೆಂಡ್ ಇತ್ತು, ಇವತ್ತು ಸಂಡೇ ಇತ್ತು, ಎಲ್ಲಾದ್ರೂ ಹೊರಗಡೆ ಹೋಗೋಣ ಅಂತ ಹೇಳಿ ನಾವು ನಾಟಿಂಗ್ಹ್ಯಾಮ್ಗೆ ಹೋಗಿರ್ಲಿಲ್ಲ ಇಲ್ಲಿಗೆ ಬಂದಾಗಿಂದ. ಡೋಂಟ್ ಟಾಕ್ ಲೈಕ್ ರಾಸ್ಕಲ್. ಅಣ್ಣ ನಮ್ಮನ್ನು ಹೊಡಿಬೇಡಿ ಅಣ್ಣ, ಬಿಟ್ಬಿಡಿ ಅಣ್ಣ. ಸೊ ನಾಟಿಂಗ್ಹ್ಯಾಮ್ ಏನಂದ್ರೆ ಅದು ಕೂಡ ಒಂದು ಸಿಟಿನೇ. ನಾರ್ಮಲ್ ಇವಾಗ ನಮ್ದು ಡರ್ಬಿ ಹೇಗಿದೆ ಅದೇ ರೀತಿ ಅದು ಕೂಡ ನಾಟಿಂಗ್ಹ್ಯಾಮ್. ಇಟ್ಸ್ ಎ ನಾರ್ಮಲ್ ಸಿಟಿ, ಬಟ್ ಅಲ್ಲಿ ಸ್ವಲ್ಪ ಪ್ಲೇಸಸ್ ಇದಾವೆ ಓಡಾಡೋದಕ್ಕೆ. ಆ್ಯಂಡ್ ದೇರ್ ಇಸ್ ಆಲ್ಸೋ ಅ ಬಿಗ್ ಸೂಪರ್ ಮಾರ್ಕೆಟ್ ಇದೆ. ಇವಾಗ ನಮ್ಮ ಕಡೆ ಎಲ್ಲ ಡಿಮಾರ್ಟ್ ಹೇಗೆ, ಇದು ಕೂಡ ಅದೇ ರೀತಿ ಒಂದು ದೊಡ್ಡ ಸೂಪರ್ ಮಾರ್ಕೆಟ್ ಇದೆ. ಅಲ್ಲಿಗೆ ಸ್ವಲ್ಪ ಹೋಗಬೇಕು. ಯಾಕೆ ಗೊತ್ತಾ, ನಮ್ಮ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಶಾಪಿಂಗ್ ಮಾಡಬೇಕು. ಬಿಕಾಸ್ ಕೆಲವು ಥಿಂಗ್ಸ್ಗಳಿಲ್ಲಿ ಸಿಗೋದಿಲ್ಲ. ಬಿಕಾಸ್ ಇಲ್ಲಿ ನಮ್ಮ ಒಂದು ಇಂಡಿಯನ್ಸ್ ಸ್ವಲ್ಪ ಕಮ್ಮಿ ಜನ ಇದ್ದಾರೆ, ಆ್ಯಂಡ್ ಹಿಂದೂಸ್ ಕೂಡ ಸ್ವಲ್ಪ ಕಮ್ಮಿ ಜನ ಇದ್ದಾರೆ. ಹಾಗಾಗಿ ಇಲ್ಲಿ ಎಲ್ಲ ವಸ್ತುಗಳು ಸಿಗೋದಿಲ್ಲ. ಹಾಗಾಗಿ ಅಲ್ಲಿ ಸಿಗುತ್ತೆ ಅಂತ ನಮಗೆ ಇನ್ಫಾರ್ಮೇಷನ್ ಸಿಕ್ತು. ಅದಕ್ಕೆ ಅಲ್ಲಿ ಹೋಗೋಣ ಅಂತ, ಹೇಗೋ ಊರು ನೋಡ್ದಂಗೆ ಆಗುತ್ತೆ, ವರಮಹಾಲಕ್ಷ್ಮಿ ಹಬ್ಬಕ್ಕೆ ಶಾಪಿಂಗ್ ಕೂಡ ಮಾಡ್ದಂಗೆ ಆಗುತ್ತೆ ಅಂತ ನಾವು ಹೊರಡ್ತಾ ಇದ್ದೀವಿ. ಟ್ರೈನ್ ಬುಕ್ ಮಾಡಿದ್ದೀವಿ ಆಲ್ರೆಡಿ. ಇನ್ನೂ ಒಂದು ಅರ್ಧ ಗಂಟೆಯಲ್ಲಿ ಟ್ರೈನ್ ಇದೆ, ಹೊರಡಬೇಕು. ಸೊ ಅದಕ್ಕೂ ಮುಂಚೆ ಇಂಟ್ರೊಡಕ್ಷನ್ ಕೊಡೋಣ ಅಂತ ಈ ಒಂದು ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಎಸ್, ಆ್ಯಂಡ್ ಅಲ್ಲಿ ಸ್ವಲ್ಪ ಜನ ಹೇಳಿದ್ರು ನಾಟಿಂಗ್ಹ್ಯಾಮಲ್ಲಿ ಸ್ವಲ್ಪ ಹಿಸ್ಟಾರಿಕಲ್ ಪ್ಲೇಸಸ್ ಕೂಡ ಇದೆ ಅಂತ. ಫಾರ್ ಎಕ್ಸಾಂಪಲ್ ಕ್ಯಾಸಲ್ ಆಗಿರ್ಬೋದು, ಆ್ಯಂಡ್ ಕೆಲವು ಸ್ಟ್ಯಾಚ್ಯೂಸ್ ಆಗಿರ್ಬೋದು, ಅದೆಲ್ಲ ಇದೆ ಅಂತ. ಸೊ ಓಡಾಡೋಕ್ಕೆ ತುಂಬ ಪ್ಲೇಸಸ್ ಇದೆ ಅಂತ ಹೇಳಿದ್ದಾರೆ. ಹಾಗಾಗಿ ಬೇಗನೆ ಹೊರಟಿದ್ದೀವಿ. ಹೇಗಿರುತ್ತೆ ಇವತ್ತಿನ ದಿನ, ಎಲ್ಲೆಲ್ಲಿ ಹೋಗ್ತೀವಿ ಎಲ್ಲನೂ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಎಲ್ಲನೂ ನೀವು ನೋಡ್ಬೋದು. ಸ್ಟೇ ಟ್ಯೂನ್ಡ್. ಬನ್ನಿ ಇವತ್ತಿನ ವ್ಲಾಗ್ ಶುರು ಮಾಡೋಣ. ಹೌ ಆರ್ ಯು ಫೀಲಿಂಗ್? ನಾವು ಬಾಯಿ ಮುಚ್ಕೊಂಡಿದೀವಿ, ನಮ್ಮನ್ನ ಕೆಣಗಬೇಡಿ. ನಾಟಿಂಗ್ಹ್ಯಾಮ್ಗೆ ಬಂದ್ವಿ. ಇವಾಗ ನೆಕ್ಸ್ಟು ಯಾವ ಜಾಗಕ್ಕೆ ಹೋಗಬೇಕು, ಯಾವ ಪ್ಲೇಸ್ಗೆ ಹೋಗಬೇಕು, ವಿ ವಿಲ್ ಎಕ್ಸ್ಪ್ಲೋರ್ ನಾವು. ಸೊ ಟೆಂಪಲ್ಗೆ ಬಂದ್ವಿ ಗೈಸ್. ನಾವು ಟೆಂಪಲ್ ಹೇಗೆ ಬಿಡೋಕ್ಕಾಗತ್ತೆ, ಊಟ ಎಲ್ಲ ಮಾಡ್ಕೊಂಡು ಬಂದಿದ್ದೀವಿ, ಬಾಕ್ಸು ಕೂಡ ತಂದಿದ್ದೀವಿ. ಸೊ ಅದೆಲ್ಲ ಏನು ಚಿಂತೆ ಇಲ್ಲ. ಜಸ್ಟ್ ದೇವ್ರ ದರ್ಶನ ಮಾಡ್ಕೊಳ್ಳೋಣ ಅಂತ ಬಂದ್ವಿ ಅಷ್ಟೇ. ಬನ್ನಿ ದೇವ್ರ ದರ್ಶನ ಮಾಡ್ಕೊಳ್ಳೋಣ. ನಮ್ಮ ಡರ್ಬಿಲಿ ಹೇಗಿದೆ ಅಂತ ನೀವು ಆಲ್ರೆಡಿ ನೋಡಿದ್ದೀರಾ. ನಾಟಿಂಗ್ಹ್ಯಾಮಲ್ಲಿ ದೇವಸ್ಥಾನ ಹೇಗಿರುತ್ತೆ ಅಂತ ನಿಮಗೆ ತೋರಿಸ್ತೀನಿ ಇವಾಗ. ಸೊ ಇದಿಷ್ಟು ಫುಲ್ಲು ಪಾರ್ಕಿಂಗ್ ಏರಿಯಾ. ದಿಸ್ ಇಸ್ ದ ಟೆಂಪಲ್. ಇದು ಟೆಂಪಲ್ ಒಳಗಡೆ ಹೋಗೋಣ ಬನ್ನಿ. ಸಮ್ಮರು ಮಕ್ಳಿಗೆ ಆಟ ಆಡೋದಕ್ಕೋಸ್ಕರ ಎಲ್ಲ ಗೇಮ್ಸ್ ಹಾಕಿದ್ದಾರೆ. ನನಗೆ ಈ ಗೇಮ್ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಅದು ಫುಲ್ ಮೇಲ್ಗಡೆವರೆಗೂ ಹೋಗುತ್ತೆ. ಆಟ ಆಡೋಣ ಅಂದರೆ ನಮ್ಮವರು ನೆಕ್ಸ್ಟ್ ಟೈಮ್ ನೋಡೋಣ. ಸಿಕ್ಕಾಪಟ್ಟೆ ಬಿಸಿಲಿದೆ ಗೈಸ್. ಮೇಲ್ಗಡೆ ಹೋದರೆ ಇನ್ನೂ ಜಾಸ್ತಿ ಬಿಸಿಲು ಅನಿಸುತ್ತೆ.
ಹಾಗಾಗಿ ಆ ಕಡೆಯಿಂದ ಬರ್ತಾ ನೋಡೋಣ ಅಂತ ಅನ್ಕೊಂಡು ಸುಮ್ಮನಾಗಿದ್ದೀವಿ. ಟ್ರಾಂಪ್ ಬಂತು ನೋಡಿ ಗೈಸ್. ನಾನು ನಿಮಗೆ ಬರ್ಮಿಂಗ್ಹ್ಯಾಮ್ ವಿಡಿಯೋದಲ್ಲಿ ತೋರಿಸಿದ್ದೀನಿ, ಈಗ ಇನ್ನೊಂದ್ಸತಿ ತೋರಿಸ್ತಾ ಇದ್ದೀನಿ. ಈಗ ಇದು ಬಸ್ ಸ್ಟಾಪ್, ಇಲ್ಲಿ ನಿಲ್ಲಿಸ್ತಾರೆ. ಟ್ರಾಮ್ ಸ್ಟಾಪ್, ಸಾರಿ, ಟ್ರ್ಯಾಕ್ ಅಂತ ನೋಡಿ ಗೈಸ್. ಈ ರೀತಿ ಸೇಮ್ ಟ್ರೈನ್ಗೆ ಇರುತ್ತಲ್ಲ ಅದೇ ರೀತಿ ಇರುತ್ತೆ, ಬಟ್ ಅಷ್ಟು ಡೆಪ್ತ್ ಇರಲ್ಲ ಒಳಗಡೆ. ನೋಡಿ ಈ ಥರ ಇದೆ. ನೋಡಿ ಇದು ಮೇಲ್ಗಡೆ ಇದೆಯಲ್ಲ, ಇದೆಲ್ಲ ಕೇಬಲ್ಲು, ಅದ್ರ ಪವರ್ ಮೂಲಕ ಇದು ವರ್ಕ್ ಆಗುತ್ತೆ. ಕರೆಕ್ಟಾ? ಈಗ ನೋಡಿ ಇವಾಗ ಇದು ಮೂವ್ ಆಗುತ್ತೆ. ನೋಡಿ ಮೇಲ್ಗಡೆ ನೋಡಿ ಹಂಗೆ ಯಾವ ರೀತಿ ಒಂದು ಕನೆಕ್ಷನ್ ಇಟ್ಕೊಂಡು ಹೋಗ್ತಾ ಇದೆ. ಇಷ್ಟೇ ನೋಡಿ. ಇಲ್ಲಿ ಗೇಮ್ಸ್ ಇದೆ. ಆಡ್ಸಿ ಅಂದ್ರೆ ಆಡ್ಸಲ್ಲ ಬೇಬಿ, ಆಡ್ಸು. ಒಂದ್ ಗೇಮ್ ಆದ್ರೂ ಆಡ್ಸು. ನಾನು ಬಡವ, ನೊಂದಿದ್ದೇನೆ, ದುಡ್ಡಿಲ್ಲ ನನ್ನ ಹತ್ರ. ನಿಮ್ಮ ಆಶೀರ್ವಾದದಲ್ಲಿ ನನಗಿರೋದು. ಈಗ ಕ್ಯಾಸಲ್ ಹತ್ರ ಹೋಗ್ತಾ ಇದ್ವಿ. ಅಲ್ಲೊಂದು ಫೇಮಸ್ ಸ್ಟ್ಯಾಚು ಇದೆ, ರಾಬಿನ್ ಹುಡ್ ಸ್ಟ್ಯಾಚು ಅಂತ. ಆ ಸ್ಟ್ಯಾಚು ಯಾಕಿದೆ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಎಲ್ಲ ಕೊಡ್ತೀನಿ. ಜಸ್ಟ್ ವೆಯ್ಟ್. ದೂರ ಬಾರಪ್ಪ. ನೋಡಿ ಇಲ್ಲಿ ಬಂದ್ವಲ್ಲ, ಇದೇ ಕ್ಯಾಸಲು, ನಾಟಿಂಗ್ಹ್ಯಾಮ್ ಕ್ಯಾಸಲ್. ನೀವು ಇಲ್ಲಿ UK ಬಂದರೆ ಕ್ಯಾಸಲ್ಗಳು ಒಂದು ಸ್ವಲ್ಪ ಜಾಸ್ತಿನೇ ನೋಡೋಕ್ಕೆ ಸಿಗುತ್ತೆ. ನೋಡಿ ಇಲ್ಲೇ ಕೆಫೆ ಇದೆ, ಆರಾಮಾಗಿ ಏನಾದರೂ ತಿನ್ಕೊಂಡು ಕುಡ್ಕೊಂಡು ಸೂಪರಾಗಿ ಎಂಜಾಯ್ ಮಾಡ್ಬೋದು. ಈ ಕ್ಯಾಸಲ್ ಒಳಗಡೆ ಹೋಗೋಕ್ಕೆ 25 ಪೌಂಡ್ ಕೊಡಬೇಕಂತೆ. ಅದಕ್ಕೆ ನಾವು ಬೇಡ ಅಂತ ಡಿಸೈಡ್ ಮಾಡಿದ್ದೀವಿ. ನೋಡಿ ಯಾವ ರೀತಿ ಇದೆ ಇದು ಫುಲ್ಲು ಬ್ರಾನ್ಸಿಂದ ಮಾಡಿದ್ದಾರೆ. ಇವಾಗ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಏನಾದ್ರು ಕೊಡಬೇಕು ಅಂತಂದರೆ, ಈ ಒಂದು ರಾಬಿನ್ ಹುಡ್ ಏನಕ್ಕೆ ಫೇಮಸ್ಸು, ಯಾಕೆ ಸ್ಟ್ಯಾಚು ಮಾಡಿದ್ದಾರೆ ಅಂತಂದರೆ, ಈ ರಾಬಿನ್ ಹುಡ್ ಅವ್ರು ಏನಿದಾರಲ್ಲ, ಅವರು ಶ್ರೀಮಂತರು ಇಂದ ಮತ್ತು ವೆಲ್ತಿ ಪೀಪಲಿಂದ ಅವರಿಂದ ಚಿನ್ನ ಅಥವಾ ಹಣನ ಕದ್ದು ಯಾರು ಬಡವರು ಇರ್ತಾರಲ್ಲ, ಯಾರಿಗೆ ಆ ಒಂದು ಹಣ ಒಂದು ಚಿನ್ನ ಬೇಕಾಗಿರುತ್ತಲ್ಲ ಅವ್ರಿಗೆ ಕೊಡ್ತಾ ಇದ್ರಂತೆ. ಸೊ ಈ ಒಂದು ವಿಚಾರಕ್ಕೆ ಈ ಒಂದು ರಾಬಿನ್ ಹುಡ್ ಅವರು ಸಿಕ್ಕಾಪಟ್ಟೆ ಫೇಮಸ್. ಇಲ್ಲಿ ಈ ಒಂದು ಸ್ಟ್ಯಾಚು ವಿಚಾರಕ್ಕೆ ಬಂದರೆ, ಈ ಒಂದು ಸ್ಟ್ಯಾಚುನ 1951 ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಸೊ ನೀವು ಇಲ್ಲಿ ನೋಡ್ಬೋದು, ಜೇಮ್ಸ್ ಅವರು ಈ ಒಂದು ಇದನ್ನ ಕನ್ಸ್ಟ್ರಕ್ಟ್ ಮಾಡಿರೋದು ಇಯರ್ 1951. ಈ ಒಂದು ಮೆಟೀರಿಯಲ್ ಏನು ಅಂತಂದರೆ, ಇದು ಬ್ರಾನ್ಸ್, ಪ್ಯೂರ್ ಬ್ರಾನ್ಸ್ ಇಂದ ಮಾಡಿದ್ದಾರೆ. ಅರೌಂಡ್ 1/2 ಟನ್ ಇದೆ ಈ ಒಂದು ಟೋಟಲ್ ಸ್ಟ್ಯಾಚು. ಎಷ್ಟು ಹೈಟ್ ಇದೆ ಅಂದರೆ 7 ಫೀಟ್ ಹೈಟ್ ಇದೆ. ಸೊ ಈ ಒಂದು ಆರೋ, ಇವ್ರದ್ದು ಬಾಣ ಏನಿದೆಯಲ್ಲ, ಅದು ಸೀದಾ ಕ್ಯಾಸಲ್ ಕೋಟೆಗೆ ಸೀದಾ ಆಗಿ ಇವರು ಹೊಡಿತಾ ಇರೋ ಥರ ಸ್ಟ್ಯಾಚು ಇದು ಬಂದ್ಬಿಟ್ಟು. ಸೊ ಹಾಗಾಗಿ ಇಟ್ ಈಸ್ ವೆರಿ ವೆರಿ ಫೇಮಸ್. ಐ ಹೋಪ್ ನಿಮಗೆ ಬೇಕಾಗಿರೋ ಇನ್ಫಾರ್ಮೇಷನ್ ಎಲ್ಲ ಸಿಕ್ತು ಅಂತ ಅನ್ಕೋತೀನಿ. ನೋಡಿ ಇಲ್ಲೆಲ್ಲ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಈ ಒಂದು ಇನ್ಫಾರ್ಮೇಷನ್ ನಾಟಿಂಗ್ಹ್ಯಾಮ್ ಬಗ್ಗೆ, ಈ ಒಂದು ನಾಟಿಂಗ್ಹ್ಯಾಮ್ ಹೆಸರು ಹೇಗೆ ಬಂತು, ಈ ಸಿಟಿದು ಹಿಸ್ಟ್ರಿ ಎಲ್ಲ ಕೊಟ್ಟಿದ್ದಾರೆ ಇದರಲ್ಲಿ. ನೋಡಿ ಕ್ಯಾಸಲ್ ಹೊರಗಡೆಯಿಂದ ಹೀಗೆ ಕಾಣುತ್ತೆ, ಒಳಗಡೆ ಹೋದರೆ 25 ಪೌಂಡ್ ಕೊಡಬೇಕು ಗೈಸ್. ಏನಂತ ಬರ್ತಿಲ್ಲ. ನಿಮ್ಗೆ ಹಂಗೂ ಕ್ಯಾಸಲ್ ನೋಡಬೇಕು ಅಂದರೆ ನನ್ನ ಒಂದು ವಿಂಡ್ಸರ್ ಕ್ಯಾಸಲ್ ಅಂತಲೇ ನಾನೊಂದು ವಿಡಿಯೋ ಮಾಡಿದ್ದೀನಿ, ಅದರಲ್ಲಿ ನೋಡಿ ಎಲ್ಗೆಟ್ಟನು. ಸೊ ಅಲ್ಲಿ ಸ್ಟ್ಯಾಚು ಹತ್ರ ಫೋಟೋಸು ವಿಡಿಯೋಸ್ ಎಲ್ಲ ತೊಗೊಂಡು ನಾವು ನೆಕ್ಸ್ಟು ಊಟ ಮಾಡೋದಕ್ಕಂತ ಹೊರಟ್ವಿ. ಏನು ಹಸಿವು ಆಗಿರಲಿಲ್ಲ, ಬಟ್ ಸ್ಟಿಲ್ ಅದಾದ್ಮೇಲೆ ನಮಗೆ ತುಂಬ ಓಡಾಡೋ ಅಂತ ಪ್ಲೇಸಸ್ ಜಾಸ್ತಿ ಇತ್ತು. ಹಾಗಾಗಿ ಓಡಾಡೋಕೆ ಶುರು ಮಾಡೋಕ್ಕೂ ಮುಂಚೆನೆ ಹೊಟ್ಟೆಗೆ ಏನಾದರೂ ಹಾಕೊಂಡ್ಬಿಡೋಣ ಅಂತ ನಾವು ಪಾರ್ಕ್ಗೆ ಹೋಗೋಣ ಅನ್ಕೊಂಡ್ವಿ. ಊಟ ಮನೆಯಿಂದಾನೇ ತೊಗೊಂಡು ಬಂದಿದ್ವಿ, ಲಂಚು. ವಿ ಆರ್ ಗೋಯಿಂಗ್ ಫಾರ್ ಅ ಪಾರ್ಕ್. ಇದೇ ಬಸ್ಸು ನಾವು ಬಂದಿದ್ದು. ನೋಡೋಣ, ಇವಾಗ ಟೈಮ್ ಬಂದ್ಬಿಟ್ಟು 12:15. ಹಸಿವಿಲ್ಲ, ಲೈಟಾಗಿ ಏನಾದರೂ ತಿನ್ಕೊಂಡು ಹೊರಡೋಣ ಅಂತ. ಬಿಕಾಸ್ ನೆಕ್ಸ್ಟ್ ನಾವು ಸಿಟಿ ಸೆಂಟರ್ಗೆ ಹೋಗ್ತೀವಿ, ಮಾಲ್ಗೆ ಏನಾದರೂ ತಗೋಬೇಕಿತ್ತು. ಹಾಗಾಗಿ ಸೊ ಏನಾದರೂ ತಿನ್ಕೊಂಡು ಹೊರಡೋಣ ಅಂತ. ವಿ ಹ್ಯಾವ್ ಅರೈವ್ಡ್ ಫಾರ್ ಅಲ್ಲಿ ಬರ್ದಿದ್ದಾರೆ ನೋಡಿ, ವೊಲಾಟನ್ ಹಾಲ್ ಆ್ಯಂಡ್ ಡೀರ್ ಪಾರ್ಕ್ ಅಂತ. ಬನ್ನಿ ಒಳಗಡೆ ಹೋಗೋಣ ಹೇಗಿದೆ ಅಂತ. ಥ್ಯಾಂಕ್ ಯು. ಸ್ವಿಂಗ್ ಇದೆ, ಜೋಕಾಲಿ ಇದೆ ಗೈಸ್. ನಂಗೆ ಜೋಕಾಲಿ ಅಂದರೆ ಪ್ರಾಣ. ಬಿಸಿಲು ನೋಡಿ ಯಾವ ರೇಂಜಿಗಿದೆ, ಸಿಕ್ಕಾಪಟ್ಟೆ ಬಿಸಿಲಿದೆ. ಇದೆ ನೋಡಿ, ಇದೇ ವೊಲಾಟನ್ ಹಾಲ್. ಒಟ್ಟು ಬೇರೆ ಪ್ಲೇಸ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಇದೇ ವೊಲಾಟನ್ ಹಾಲ್, ಇದೇ ಪಾರ್ಕ್. ಪಿಕ್ನಿಕ್ ಥರ ಬಂದಿದ್ದಾರೆ. ಚೆನ್ನಾಗಿ ಟೆಂಟ್ ಹಾಕ್ಕೊಂಡು ಕೆಳಗಡೆ ಹಾಸ್ಕೊಂಡು ಕುತ್ಕೊಂಡು ಎಂಜಾಯ್ ಮಾಡ್ಕೊಂಡು ತಿಂತಾ ಇದ್ದಾರೆ. ಬನ್ನಿ ನಾವೆಲ್ಲಾದರೂ ಜಾಗ ನೋಡ್ಕೊಂಡು ಕುತ್ಕೊಳ್ಳೋಣ. ಸಿಕ್ಕಾಪಟ್ಟೆ ಬಿಸಿಲಿದೆ, ಕಣ್ಣು ಬಿಡೋಕ್ಕಾಗ್ತಾಯಿಲ್ಲ ಗಾಗಲ್ಸ್ ಇಲ್ಲದೆ. ಕೆನ್ಸಿ ಎಷ್ಟು ಚೆನ್ನಾಗಿ ಪಿಕ್ನಿಕ್ ಥರ ಮಾಡ್ಕೊಂಡಿದ್ದಾರೆ.
ಅಲ್ಲಿ ನೋಡಿ ಅಲ್ಲೊಂದು ಟೆಂಟ್ ನೋಡಿ ಹೆಂಗಿದೆ, ವೈಟ್ ಕಲರ್ ಟೆಂಟು, ಗ್ರೀನ್ ಕಲರ್ ಟೆಂಟು. ಇಲ್ಲೆಲ್ಲ ಮಾಡ್ತಾರೆ ಗೈಸ್, ಬೇರೆ ಬೇರೆ ಹೆಸರಿಟ್ಟಿರ್ತಾರೆ ಅಷ್ಟೇ, ಪಿಕ್ನಿಕ್ ಅದು ಇದು ಅಂತ. ನೋಡಿ ಮಕ್ಕಳುಗಳೆಲ್ಲ ಅಷ್ಟು ಚೆನ್ನಾಗಿ ಸೈಕಲ್ ತೊಳ್ಕೊಂಡು. ಈಗ ಏನು ಗೊತ್ತಾ ಮ್ಯಾಟ್ರು, ಈಗ ಸಮ್ಮರ್ ಹಾಲಿಡೇಸ್ ಅಂತ ಸ್ಕೂಲು ಕಾಲೇಜಸ್ ಎಲ್ಲ ರಜಾ ಕೊಟ್ಟಿದ್ದಾರೆ. ಸೊ ಈಗ ನೆಕ್ಸ್ಟು ಸೆಪ್ಟೆಂಬರಿಂದ ಸ್ಕೂಲ್ ಸ್ಟಾರ್ಟು, ಅಲ್ಲಿವರೆಗೂ ಇವಾಗ ರಜಾ ಮಕ್ಳುಗಳಿಗೆ. ಸೊ ಈ ಮಕ್ಕಳನ್ನ ಎಂಗೇಜ್ ಆಗಿ ಇಡಲೇಬೇಕಾಗತ್ತಲ್ಲ ಪೇರೆಂಟ್ಸು, ಇಲ್ಲಾಂದರೆ ಹಠ ಮಾಡ್ತಾರೆ. ಸೊ ಇದೇ ಸ್ಪಾಟಾ, ಕಾರ್ಡ್ಸ್ ಆಡ್ತಾ ಇದೀವಿ, ಸಕ್ಕವಾಗಿ ಮಜಾ ಬರ್ತದೆ ಚಿಪ್ಸ್ ತಿನ್ಕೊಂಡು. ಗೈಸ್ ಇವ್ರು ಗೆದ್ಬಿಟ್ರು ಗೇಮು. ನಾನು ನೋಡಿ ಇನ್ನೂ ಇಷ್ಟು ಕಾರ್ಡಿದೆ, ಸ್ಟಾರ್ಟಿಂಗ್ ಇಷ್ಟಿತ್ತು ಅಷ್ಟೇ ಇದೆ ನನ್ನ ಹತ್ರ ಕಾರ್ಡ್ಸು. ಚೆನ್ನಾಗಿ ಓನೋ ಕಾರ್ಡ್ಸ್ ಎಲ್ಲ ಗೇಮ್ ಆಡ್ಕೊಂಡು, ಸಾಂಗ್ ಕೇಳ್ಕೊಂಡು, ಒಂದು ಸ್ವಲ್ಪ ಹೊತ್ತು ಮತ್ತೆ ಆಡ್ಕೊಂಡು ಕೂತಕ್ಕೆ ಚೆನ್ನಾಗಿ ಊಟ ಮಾಡಿಕೊಂಡು ಅಲ್ಲಿ ಪಾರ್ಕ್ನ ಸುತ್ತಾಡೋಕ್ಕಂತ ಹೊರಟ್ವಿ. ಇಲ್ಲಿ ಜಿಂಕೆ ಬರುತ್ತೆ, ಜಿಂಕೆ ಇದೆ ಅಂತ ನಾವು ಜಿಂಕೆ ನೋಡೋಕೆ ಹೋಗ್ತಾ ಇದ್ದೀವಿ. ನನಗೇನಾರ ಕಾಣಿಸಿದ್ರೆ ನಿಮ್ಗೂ ತೋರಿಸ್ತೀನಿ ಬನ್ನಿ ಜಿಂಕೆನ. ಓ ಇಲ್ಲಿ ನೋಡಿ ಎಷ್ಟೊಂದಿದೆ, ಕಾಣಿಸ್ತಾ ಇದೆಯಾ? ಕಾಣಿಸ್ತಾ? ತೋರಿಸ್ತೀನಿ ಬನ್ನಿ, ಹತ್ತಿರದಿಂದನೇ ತೋರಿಸ್ತೀನಿ ಜಿಂಕೆಗಳನ್ನ. ಅಲ್ಲಿ ಬೋರ್ಡ್ ಹಾಕಿದ್ದಾರೆ, 10 ಮೀಟರ್ಸ್ ಡಿಸ್ಟೆನ್ಸ್ ಇಟ್ಕೋಬೇಕು ನಮಗೂ ಮತ್ತು ಜಿಂಕೆಗೆ ಮಧ್ಯ ಅಂತ. ಅರೌಂಡ್ 3 to 4 ಇದೆ. ಅವು ಕೂಡ ಊಟ ಮಾಡಿ ಇವಾಗ ಇಷ್ಟು ಮಾಡ್ತಾ ಇದ್ದಾರೆ ಅನ್ಸುತ್ತೆ. ನೋಡಿ ಕಾಣಿಸ್ತಾ ಇದೆಯಾ ಜಿಂಕೆ? ಅದ್ರ ಕೋಡ್ ನೋಡಿ ಹೆಂಗಿದೆ, ಎಷ್ಟು ಸ್ಟ್ರಾಂಗ್ ಇದೆ, ಎಷ್ಟು ಉದ್ದ ಇದೆ ಕೋಡು. ಅಪ್ಪ ಇಲ್ಲಿ ನೋಡಿ ಕಾಣಿಸ್ತಾ ಇದೆಯಾ ಎಷ್ಟು ಜಿಂಕೆಗಳಿದ್ದಾವೆ ಇಲ್ಲಿ. ಸೊ ಎಸ್, ನಾವು ಜಿಂಕೆ ಎಲ್ಲ ನೋಡ್ಕೊಂಡು ನೆಕ್ಸ್ಟ್ ಮಾಲ್ ಕಡೆ ಹೊರಟ್ವಿ, ಅಂದ್ರೆ ಸಿಟಿ ಸೆಂಟರ್ ಕಡೆ ಹೊರಟ್ವಿ. ವಾಚ್ ತಗೋಬೇಕಿತ್ತು ಅಂತ, ನನಗಲ್ಲ ವಾಚ್, ನನ್ನ ಫ್ರೆಂಡ್ ತಗೋಬೇಕಿತ್ತು ಅಂತ ಹೊರಟ್ವಿ. ಪಾಪ ಅವ್ರಿಗೆ ಬೇಕಾಗಿರೋದು ಸಿಗ್ಲಿಲ್ಲ. ಅನ್ಫಾರ್ಚುನೇಟ್ಲಿ ನಾವಲ್ಲಿ ವಾಚ್ ತಗೊಳ್ಳಿಲ್ಲ. ಗೈಸ್ ಇವಾಗ ನಾವು ಐ ವಾಚ್ ತಗೊಳ್ಳೋಣ ಅಂತ ಬಂದಿದ್ದೀವಿ. ಸೊ ಇವಾಗ ಇವೆರಡರಲ್ಲಿ ಕನ್ಫ್ಯೂಷನ್ ಇದ್ದೀವಿ ಯಾವುದು ಅಂತ. ಬಟ್ SE3ನೇ ಬೇಕು ಅಂತ ಕನ್ಫರ್ಮ್ ಇದೆ. ಬಟ್ 44 mm ಬೇಕಾ 40 mm ಬೇಕಾ ಅಂತ ಸ್ವಲ್ಪ ಕನ್ಫ್ಯೂಷನ್ ಇದೆ, ಬಿಕಾಸ್ ಇದು ಚಿಕ್ಕದಾಗುತ್ತೆ ಅಂತ ನನ್ನ ಫೀಲು. ಸೊ ನೋಡ್ಬೇಕು ಇವಾಗ ಅದಕ್ಕೆ ಇದನ್ನು ತಗೊಳ್ಳೋದಾ ಅಂತ. ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಆಕ್ಚುಲಿ ವರಮಹಾಲಕ್ಷ್ಮಿ ಹಬ್ಬ ಶಾಪಿಂಗ್ ಅಂತ ಹೊರಟ್ವಿ. ಆ ವಿಡಿಯೋನು ಸಿಕ್ಕಾಪಟ್ಟೆ ಇದೆ. ಆ ಒಂದು ವಿಡಿಯೋನೇ ಆಲ್ಮೋಸ್ಟ್ ಒಂದು 11 minutes ಇದೆ. ಅದನ್ನು ಇದ್ರಲ್ಲಿ ಹಾಕ್ಬಿಟ್ರೆ ಸಿಕ್ಕಾಪಟ್ಟೆ ಲಿಂತಿ ಆಗುತ್ತೆ ಅಂತ ನಾನು ಅದನ್ನು ಸಪರೇಟ್ ಮತ್ತೆ ನೆಕ್ಸ್ಟ್ ವ್ಲಾಗ್ ಅಲ್ಲಿ ಹಾಕ್ತೀನಿ. ಸೊ ಇದಾಗಿತ್ತು ನಮ್ಮ ಫಸ್ಟ್ ಟೈಮ್ ನಾಟಿಂಗ್ಹ್ಯಾಮ್ ವಿಸಿಟ್ ವ್ಲಾಗ್. ಐ ಹೋಪ್ ನಿಮ್ಗೆ ಈ ವ್ಲಾಗ್ ಇಷ್ಟ ಆಯ್ತು ಅಂತ ಅನ್ಕೋತೀನಿ, ಅಂಡ್ ಸ್ವಲ್ಪ ಆದ್ರೂ ನಿಮ್ಗೆ ಇನ್ಫಾರ್ಮೇಶನ್ ಸಿಕ್ತು ಅಂತ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮುಂದೆ ಬರ್ತಕ್ಕಂಥ ವಿಡಿಯೋಸ್ಗಳಲ್ಲಿ ಯಾವ ತರ ವಿಡಿಯೋಸ್ ನೀವು ನೋಡೋದಕ್ಕೆ ಇಷ್ಟಪಡ್ತೀರಾ ಅಂತ ನನಗೆ ಕಮೆಂಟ್ ಮಾಡಿ. ಅದೇ ತರ ವಿಡಿಯೋಸ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಅಂಟಿಲ್ ಅನ್ಲೆಕ್ ಖುಷಿಯಾಗಿರಿ. ಸಿ ಯು, ಬೈ ಬಾಯ್.